ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಯಾರೆಲ್ಲ ನಾನು ವಿಡಿಯೋನ ಮೊದಲನೇದಾಗಿ ನೋಡ್ತಿದ್ದೀರೋ ಪ್ಲೀಸ್ ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ಹಳೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಈ ವಿಡಿಯೋ ಬಂದುಬಿಟ್ಟು ನನ್ನ ಮಗ ವಿಹಾನ್ದು ಬರ್ತ್ಡೇದ ಒಂದು ವ್ಲಾಗು ವಿಡಿಯೋ ಆಗಿದೆ. ಒಂದು 10ನೇ ವರ್ಷದ ಹುಟ್ಟಿದಬ್ಬನ ಆಚರಿಸ್ತಾ ಇದ್ವಿ. ಹಂಗಾಗಿ ಆ ಒಂದು ಸೆಲೆಬ್ರೇಷನ್ ಡೇದು ಒಂದು ಸಣ್ಣ ಒಂದು ವಿಡಿಯೋನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಬನ್ನಿ ಹೇಗೆ ನಡೀತು ಅಂತ ಒಂದು ಚಿಕ್ಕದಾಗಿ ನೋಡ್ಕೊಂಡು ಬರೋಣ. ನಾವು ಒಂದು 15 ದಿನದ ಹಿಂದಿನಿಂದನೇ ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಅಂದರೆ 10ನೇ ವರ್ಷದಲ್ವಾ, ಸ್ವಲ್ಪ ವಿಶೇಷವಾಗಿ ಮಾಡೋಣ ಅಂತ. ನಾವು ಬರ್ತಡೇನ 4 ಟೈಪನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಯಾವ್ದಾರ ಒಂದನ್ನು ನಾವು ಫೈನಲೈಸ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲರೂ ಕೂತ್ಕೊಂಡು ನಾನು 4 ಥರದ ಟೈಪಲ್ಲಿ ನಾವು ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು. ಯಾವ ಥರಪ್ಪ 4 ಅಂದರೆ, ಒಂದು ಬಂದುಬಿಟ್ಟು ಮನೇಲೇ ಡೆಕೋರೇಷನ್ನ ಮಾಡಿಸ್ಬಿಟ್ಟು ನಮ್ಮ ರಿಲೇಷನ್ಸು ಅಥವಾ ಜಸ್ಟ್ ನಮ್ಮ ಫ್ರೆಂಡ್ ಸರ್ಕಲ್ನ ಕರ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇನ್ನೊಂದು ಟೈಪ್ ಬಂದುಬಿಟ್ಟು ಯಾವ್ದಾರು ಜಸ್ಟ್ ನಾವು ಫ್ಯಾಮಿಲಿ ಮೆಂಬರ್ಸ್ಗಳು ಎಲ್ಲ ನಮ್ಮೊಂದು ಯಾವ್ದಾದ್ರು ಒಂದು ಹೊರಗಡೆ ರೆಸಾರ್ಟ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ದಿನ ಪೂರ್ತಿ ಪ್ಲೇ ಮಾಡ್ಕೊಂಡು ಮಕ್ಕಳೆಲ್ಲ ಆಟ ಆಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು 2ನೇದು. ಹಾಗೆಯೇ 3ನೇದು ಬಂದುಬಿಟ್ಟು ಈ ಬಾರ್ಬಿಕ್ಯೂಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. 4ನೇದು ಬಂದುಬಿಟ್ಟು ಇವಾಗ ಮಾಡ್ತಾಯಿದ್ದೀವಲ್ಲ, ಈ ಥರ ಪ್ರೈವೇಟ್ ಪಾರ್ಟಿ ಹಾಲ್ಗಳು ಸಿಗುತ್ತೆ. ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿ ಸೆಲೆಬ್ರೇಟ್ ಮಾಡ್ಕೊಂಬರೋಂಥದ್ದು. ಈ ಥರ 4ನ್ನು ನಾವು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ. ಅದರಲ್ಲಿ ಯಾವ್ದಾದ್ರು ಒಂದನ್ನು ನಾವು ಸೆಲೆಕ್ಟ್ ಮಾಡಿ ಫೈನಲೈಸ್ ಮಾಡೋಣ ಅಂತ. ಬೆಳಗ್ಗೆನೇ ಇದ್ದು ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಸ್ಕೊಂಡ್ಬಂದ್ವಿ. ಫಸ್ಟ್ ಬಂದುಬಿಟ್ಟು ದೇವ್ರ ಪೂಜೆ ದೇವಸ್ಥಾನಕ್ಕೆ ಹೋಗಿ ಮಾಡ್ಕೊಂಬರೋಣ ಅಂತ. ಎಷ್ಟು ಅವರ್ ಇರುತ್ತೆ? 15 ಮಿನಿಟ್ಸು 10 ಮಿನಿಟ್ಸು ಅಷ್ಟೇನಾ? ಎಂಟ್ರಿ ಮಾತ್ರ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಅಲ್ಲಿ ರೀಚ್ ಆದ್ವಿ. ಅಲ್ಲಿಗೆ ಹೋಗ್ಬಿಟ್ಮೇಲೆ ಅಲ್ಲಿ ಫಾಗನ್ನ ರೆಡಿ ಮಾಡ್ಕೊತಾ ಇದ್ದಾರೆ. ಅಂದರೆ ಆ ಫಾಗ್ ಬಂದುಬಿಟ್ರೆ ಎಂಟ್ರಿಗೆ ಮಾತ್ರ. ಆದರೆ ನಾವು ಇಲ್ಲಿ ನಾವು ಅಂತಲ್ಲ, ಅಲ್ಲಿ ಅಷ್ಟು ನಮಗೆ ಸರಿಯಾಗಲಿಲ್ಲ. ಏನು ಅಂತ ಮುಂದೆ ಹೇಳ್ತೀನಿ. ನಾನು ಹೇಳಿದ್ನಲ್ಲ 4 ಟೈಪಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅಂತ. ಆದರೆ ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಲಾಸ್ಟಿಗೆ ಈ ಥರ ಒಂದು ಪ್ರೈವೇಟ್ ಪಾರ್ಟಿ ಹಾಲಲ್ಲಿ ಸೆಲೆಬ್ರೇಟ್ ಮಾಡೋದು ಅಂತ ನಾವು ಡಿಸೈಡ್ ಮಾಡ್ಕೊಂಡ್ವಿ. ಹತ್ತನೇ ವರ್ಷದಲ್ವಾ, ಹಂಗಾಗಿ ಸ್ವಲ್ಪ ವಿಶೇಷವಾಗಿ ಇರಲಿ ಅಂತ ನಾವು ಈ ಥರ ನಾವು ಮಾಡಲಿಕ್ಕೆ ಡಿಸೈಡ್ ಮಾಡಿದ್ವಿ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೂ ಕೂಡ ಯಾರು ಸೆಲೆಬ್ರೇಟ್ ಮಾಡ್ಕೊಳ್ಳೋರಿದ್ದರೆ ಹೆಲ್ಪ್ ಆಗಲಿ, ತೋರಿಸೋಣ ಒಂದು ವಿಡಿಯೋ ಮಾಡಿ ಅಂತ ನಾವು ಇದನ್ನು ಮಾಡ್ಕೊಂಡ್ವಿ. ಹಾಗೆಯೇ ಈ ಥರ ಒಂದು ಪ್ರೈವೇಟ್ ಪಾರ್ಟಿ ಹಾಲ್ಗಳು ಬಂದುಬಿಟ್ಟು ಎಲ್ಲ ಮೇನ್ ಸಿಟಿಗಳಲ್ಲೂ ಅವೈಲಬಿಲಿಟಿ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ ವಿಚಾರಿಸಿದರೆ. ಈ ಥರ ಮಾಡಿಕೊಂಡ್ರೆ ಆ ಒಂದು ಟೈಮ್ ಇದೆಯಲ್ಲ ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ. ದೊಡ್ಡವರು ಕೂಡ ಎಲ್ಲ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಮೇನ್ ಸಿಟಿಗಳಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಇದು ಜಸ್ಟ್ ನಾವು ಗೂಗಲ್ನಲ್ಲಿ ಪ್ರೈವೇಟ್ ಪಾರ್ಟಿ ಹಾಲ್ ಅಂತ ನಾವು ಟೈಪ್ ಮಾಡಿದ್ರೆ ಸಾಕು, ಈಸಿಯಾಗಿ ನಮಗೆ ಸಿಗುತ್ತೆ. ನಮಗೆ ಯಾವುದು ಹಾಲ್ ಬೇಕು, ನಮ್ಮ ಬಡ್ಜೆಟಿಗೆ ತಕ್ಕನಾಗೆ ನಮಗೆ ಈ ಥರ ಪಾರ್ಟಿ ಹಾಲ್ಗಳು ಸಿಗುತ್ತೆ. ಅಂದರೆ ಇಲ್ಲಿ ನಮಗೆ ಡಿಪೆಂಡ್ ನಮಗೆ ಯಾವ್ಯಾವ ಥರದ್ದು ಇಲ್ಲಿ ಒಳಗಡೆ ಇನ್ಸೈಡ್ ಇರುತ್ತಲ್ವ ಅದು. ಅಂದರೆ ಇದು ಥಿಯೇಟರ್, ಹೋಮ್ ಥಿಯೇಟರ್ ಬರುತ್ತಲ್ವ, ಅದು ಥಿಯೇಟರ್ ಇರ್ಬೋದು, ಇಲ್ಲ ಲೈಟಿಂಗ್ಸ್ ಇರ್ಬೋದು, ನೇಮ್ ಬೋರ್ಡ್ ಇರ್ಬೋದು, ಡಿಸೈನ್ಸ್ ಇರ್ಬೋದು, ಬಲೂನ್ ಡಿಸೈನ್ಸು, ಫ್ಲವರ್ ಡಿಸೈನ್ಸ್ ಇರ್ಬೋದು, ಹಾಗೆಯೇ ಎಕ್ಸ್ಟ್ರಾ ಡಿಸೈನ್ಸ್ಗೆ ಫ್ಲವರ್ ಡೆಕೋರೇಷನ್ ಏನಾದರೂ ಆಯಿತು.
ಎಲ್ಲ ಕೂಡ ಎಕ್ಸ್ಟ್ರಾ ಇರುತ್ತೆ. ನಮಗೆ ಏನು ಬೇಕೋ ಅದನ್ನು ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊಬೋದು. ನಾವು ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಮೊದಲನೇ ಸಲ. ನಮಗೆ ಸ್ವಲ್ಪ ಚೀಟ್ ಆಯಿತು, ಮೋಸ ಆಯಿತು ಅಂತಲೇ ಹೇಳ್ಬೋದು. ಯಾವ ರೀತಿ ಅಂತ ನಾನು ಮುಂದೆ ಹೇಳ್ತೀನಿ. ಫಸ್ಟು ನಾವು ಇದನ್ನು ಯಾವ ಥರ ತೊಗೊಳ್ಳೋದು ಅಂತ ನಾನು ನಿಮಗೆ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಫಸ್ಟು ನಾವು ರೂಮ್ನ ಸೆಲೆಕ್ಟ್ ಮಾಡ್ಕೊತೀವಲ್ಲ, ರೂಮ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಅದು ಬಂದುಬಿಟ್ಟು ನಮಗೆ ಡಿಪೆಂಡಪ್ಪ. ನಮಗೆ 400, 500, 600, 700, 800 ಈ ಥರ ಇರುತ್ತೆ. ಹಂಗಾಗಿ ಫಸ್ಟು ರೂಮಿಗೆ ಅಂದರೆ ವಿತ್ ನಮಗೆ ಥಿಯೇಟರ್ ಸರ್ವಿಸು ವಿತೌಟ್ ಈಗೆಲ್ಲ ಇರುತ್ತೆ. ಹಾಗಾಗಿ ಫಸ್ಟು ನಾವು ರೂಮಿಗೆ ಸೆಲೆಕ್ಟ್ ಮಾಡ್ಕೊತೀವಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಇದು ನೇಮ್ ಬೋರ್ಡ್, ಅಲ್ಲಿ ಯಾರು ಫಂಕ್ಷನ್ ಅಂದರೆ ಬರ್ಡೇನೋ ಆ್ಯನಿವರ್ಸರಿನೋ ಇರುತ್ತಲ್ವ ಅವ್ರುಗಳದ್ದು ನಂಬರ್ ಅಂದರೆ ಲೆಟರ್ಸ್ಗಳ ಲೈಟಿಂಗ್ಸ್ ಇರುತ್ತವೆ, LED ಲೈಟ್ಸು, ಅದಕ್ಕೆ ಬಂದುಬಿಟ್ಟು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಆಮೇಲೆ ಬಂದುಬಿಟ್ಟು ಡೆಕೋರೇಷನ್ ಬಂದುಬಿಟ್ಟು ಯಾವ ಥರ ಅಂತ ನಾವು ಡಿಸೈಡ್ ಮಾಡ್ಕೊಬೇಕು. ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ಡೆಕೋರೇಷನ್ಗೆ ಚಾರ್ಜ್ ಮಾಡ್ತಾರೆ. ಅದಾದಮೇಲೆ ಬಂದುಬಿಟ್ಟು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಫಾಗ್ ಅಂತ, ಆ ಫಾಗು ಎಕ್ಸ್ಟ್ರಾ ಇರುತ್ತೆ, ಬೇಕು ಅಂದರೆ ತೊಗೋಬೋದು. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಫೋಟೋ ಫೆಸಿಲಿಟಿ, ಅವರೇ ಫೋಟೋ ವಿಡಿಯೋನ ಸ್ವಲ್ಪ ಮಾಡಿಕೊಡ್ತಾರೆ, ಅದ್ರದ್ದು ಕೂಡ ಎಕ್ಸ್ಟ್ರಾ ಇರುತ್ತೆ. ಹಾಗಾಗಿ ನಮಗೆ ಏನು ಬೇಕೋ ಅಷ್ಟು ಮಾತ್ರ ನಾವು ತೊಗೊಂಡು ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಚಾರ್ಜ್ ಆಗುತ್ತೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಟೈಮ್ ಡ್ಯೂರೇಷನ್ ಇರುತ್ತೆ. 2 ಅವರು 3 ಅವರು ಈ ಥರ 2 ಗಂಟೆ 3 ಗಂಟೆ ಈ ಥರ ನಮಗೆ ಟೈಮು ಡ್ಯೂರೇಷನ್ ಇರುತ್ತೆ. ಅಷ್ಟು ಟೈಮ್ ಒಳಗಡೆ ನಾವು ಯೂಸ್ ಮಾಡಿಕೊಂಡು ರೂಮ್ನ ನೆಕ್ಸ್ಟು ಬಿಟ್ಕೊಟ್ಬಿಡಬೇಕು. ಟೈಮಿಂಗ್ಸ್ ಕೂಡ ಇರುತ್ತೆ. ನಮಗೆ ಮಾರ್ನಿಂಗ್ ಬೇಕು, ಆಫ್ಟರ್ನೂನು, ನೈಟು, ಈವ್ನಿಂಗ್ ಈ ಥರ ಬೇಕಾಗಿ ಎಲ್ಲ ಥರ ಫೆಸಿಲಿಟಿ ಇರುತ್ತೆ. ನಮಗೆ ಯಾವುದು ಅನುಕೂಲನೋ ಆ ಟೈಮಿಂಗ್ಸಲ್ಲಿ ನಾವು ರೆಂಟ್ಗೆ ತೊಗೊಬೋದು. ನೆಕ್ಸ್ಟು ಬಂದುಬಿಟ್ಟು ಸಾಧ್ಯ ಆದರೆ ನಾವು ಬುಕ್ ಮಾಡೋದಕ್ಕಿಂತ ಮುಂಚೆ ಒಂದು ಸತಿ ಹೋಗಿ ಡೈರೆಕ್ಟಾಗಿ ನೋಡಿದ್ರೆ ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಬಟ್ ನಾವು ಡೈರೆಕ್ಟಾಗಿ ನೋಡಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಾವು ಹೇಳಿದ್ನಲ್ಲ, ನಾವು ಸ್ವಲ್ಪ ಬೇರೆ ಥರನೂ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ ಅಂತ. ಹಂಗಾಗಿ ಇದನ್ನು ಫೈನಲ್ ಆಗಿ ಈ ಥರ ಒಂದು ಪ್ರೈವೇಟ್ ಪಾರ್ಟಿ ಹಾಲ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಹಂಗಾಗಿ ನಾವು ಡೈರೆಕ್ಟಾಗಿ ಹೋಗಿ ನೋಡಲಿಕ್ಕೆ ಆಗಲಿಲ್ಲ. ನಿಮ್ಗಳಿಗೆ ಸಾಧ್ಯ ಆದರೆ ಒಂದು ಸಲ ಬುಕ್ ಮಾಡೋದಕ್ಕಿಂತ ಒಂದು ಸಲ ಮುಂಚೆ ನೋಡ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಡೆಕೋರೇಷನ್ ಹೇಗಿದೆ ಹೇಳಿ? ಡೆಕೋರೇಷನ್ ಚೆನ್ನಾಗಿದೆ ಅಲ್ವಾ? ನಮಗೆ ಡೆಕೋರೇಷನ್ ಪರವಾಗಿಲ್ಲ, ಇಷ್ಟ ಆಯಿತು. ನಾವು ಕೊಟ್ಟಿರೋ ಒಂದು ಮನೆಗೆ ವರ್ತು ಅನ್ನಿಸ್ತು. ನಾವು ಯಾವ ರೀತಿ ಸ್ವಲ್ಪ ಮೋಸ ಹೋದ್ವಿ ಅಂತ ಅಂದರೆ, ಫಸ್ಟ್ ಆಫ್ ಆಲ್ ನಾವು 3 ಅವರ್ಸ್ಗೆ ರೆಂಟಿಗೆ ತೊಗೊಂಡಿದ್ವಿ, 3 ಗಂಟೆಗಳ ಕಾಲ. ಆದರೆ ನಾವು 1 ಗಂಟೆ ಲೇಟಾಗಿ ಹೋದ್ವಿ. ಹಂಗಾಗಿ ಅಲ್ಲಿ ನಮ್ಮದೇ ಸ್ವಲ್ಪ ಇದಾಯಿತು. ಅಂದರೆ 3 ಗಂಟೆ ಏನು ಬೇಕಾಗಿಲ್ಲ ಅಂದ್ಕೊಂಡು ನಮ್ಮ ಒಂದು ಬೇರೆ ಕೆಲಸ ಶೆಡ್ಯೂಲ್ ಇತ್ತು. ಹಾಗಾಗಿ 2 ಅವರ್ ಸಾಕು ಅಂದ್ಕೊಂಡು ಹೋದ್ವಿ. ನಿಮ್ಗಳಿಗೆ ಟೈಮ್ ಇದ್ದರೆ ಸ್ವಲ್ಪ ಮುಂಚಿತವಾಗಿ ಹೋಗಿ ಅಲ್ಲಿ ನೋಡಿಕೊಂಡ್ರೆ ಒಂದು ಸಲ ಒಳ್ಳೆಯದಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಹೇಳಿದ್ನಲ್ಲ ಫಾಗು ಬಂದುಬಿಟ್ಟು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಾವು ಹೋದಾಗ ಅಲ್ಲಿ ಇದ್ರಲ್ವ, ಅಲ್ಲಿ ಮೇಂಟೆನೆನ್ಸು ನೋಡ್ಕೊಳ್ಳೋರು ಆ್ಯಕ್ಚುಲಿ ಅವರು ಪ್ರೊಫೆಷನಲ್ ಅಂದರೆ ರಜದಲ್ಲಿದ್ದರಂತೆ. ನಾರ್ಮಲಾಗಿ ಇರ್ತಾರಲ್ವ ಪ್ರೊಫೆಷನಲಿಸ್ಟ್, ಅವರೆಲ್ಲ ರಜದಲ್ಲಿದ್ದರಂತೆ. ಹಂಗಾಗಿ ನಾರ್ಮಲ್ ಯಾರೊಬ್ಬರು ಬೇರೆ ಇದ್ದರು, ನಮಗೆ ಅದು ಗೊತ್ತಿಲ್ಲ. ಅವ್ರುಗಳು ಸ್ವಲ್ಪ ಒಂದು ಫೋಟೋ ಕ್ಯಾಮ್ರಾ ನಾವು ಅವ್ರಿಗೆ ಕೊಟ್ಟಿದ್ವಿ ಫೋಟೋಶೂಟ್ಗೆ, ಎಕ್ಸ್ಟ್ರಾ ಮನಿನ. ಹಂಗಾಗಿ ಅವರು ಅದನ್ನು ಸ್ವಲ್ಪನೂ ಚೆನ್ನಾಗಿ ಮಾಡಲೇ ಇಲ್ಲ. ಎಲ್ಲ ಫುಲ್ ಬ್ಲ್ಯಾಕಿಶ್ ಆಗಿ ಬಂತು. ಹಾಗೆ ಯಾವುದೇ ರೀತಿಯ ಒಂದು ಕವರೇಜು ಕೂಡ ಇರಲಿಲ್ಲ. ಆಮೇಲೆ ನೆಕ್ಸ್ಟ್ ಫಾಗ್ದು ಬಂದುಬಿಟ್ಟು ಅಷ್ಟೇ, ನಾವು ಬೇರೆ ವೀಡಿಯೋಸ್ಗಳಲ್ಲೆಲ್ಲ ನೋಡಿದಾಗ ಫಾಗಿಂದು ತುಂಬ ಚೆನ್ನಾಗಿ ಅವರು ಒಂದು ಎಂಟ್ರಿ ಅದರೊಳಗಡೆ ಒಂದು ಫೋಟೋಶೂಟ್ನ ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ಇವರು ಅದು ಏನೂ ಇಲ್ಲ, ಅದು ಕೂಡ ವೇಸ್ಟು. ಫಾಗಿಗೆ ಎಕ್ಸ್ಟ್ರಾ 600 ತೊಗೊಂಡಿದ್ರು. ಬರೀ ಫಾಗಿಗೆ 600 ರೂಪಾಯಿನ ತೊಗೊಂಡಿದ್ರು, ಅದು ಒಂದು ವೇಸ್ಟ್ ಆಯಿತು. ಹಾಗೆ ಫೋಟೋಶೂಟು 400 ರೂಪಾಯಿ ತೊಗೊಂಡ್ರು ಎಕ್ಸ್ಟ್ರಾ. ಜಸ್ಟ್ ಏನಿಲ್ಲ, ಅದು ಒಂದು ಸಾಫ್ಟ್ ಕಾಪಿ ಕೊಡ್ತಾರೆ ಅಷ್ಟೇ. ಫೋಟೋಶೂಟ್ ಅಂದರೆ ಅವ್ರುಗಳೇ ಒಂದು ಫೋಟೋ ಜಸ್ಟ್ ಒಂದು ಮಿನಿಟ್ ವಿಡಿಯೋ ಮಾಡಿಕೊಟ್ಬಿಟ್ಟು ಫೋಟೋಗಳನ್ನ ಕೊಡ್ತಾರೆ, ಸಾಫ್ಟ್ ಕಾಪಿನ ಅಷ್ಟೇ. ಈ ಥರ ಫೋಟೋಶೂಟು ಮತ್ತು ಫಾಗಲ್ಲಿ ತುಂಬ ನಮಗೆ ಬೇಜಾರಾಯಿತು. ಸುಮ್ಮನೆ 1000 ರೂಪಾಯಿ ವೇಸ್ಟ್ ಆಯ್ತಲ್ಲ ಅಂತ. ರಾಜ್ಕುಮಾರ ಸೂಪರ್ ಮಗ, ನೋಡು.
ಮಕ್ಕಳುಗಳಂತೂ ತುಂಬಾ ಎಂಜಾಯ್ ಮಾಡಿದ್ರು, ಹಾಗೆ ನಾವುಗಳೂ ತುಂಬ ಎಂಜಾಯ್ ಮಾಡಿದ್ವಿ. ಅಂದರೆ ಅದೊಂದು ಟೈಮ್ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ನಾವೆಲ್ಲ ತುಂಬಾ ಒಂದು ಎಂಜಾಯ್ ಮಾಡಿ ಆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನಿಮಗೂ ಈ ಥರ ಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಈ ಥರ ಟೈಮ್ ಸ್ಪೆಂಡ್ ಮಾಡ್ಕೊಬೋದು ತೊಗೊಂಡು. ನಾವು ಅವರು ವಿಡಿಯೋ ಮತ್ತು ಫೋಟೋ ಮಾಡಿದ್ರಲ್ವ, ನಾವು ಅಲ್ಲಿ ನೋಡಲಿಲ್ಲ ಯಾವ ಥರ ಬರ್ತಾಯಿದೆ ಫೋಟೋಸು ಅಂತ. ಅದು ಒಂದು ಮಾಡಿದ್ದು ನಾವು ತಪ್ಪು, ಹಂಗಾಗಿ ನಮಗೆ ಅದೊಂದು ಪ್ರಾಬ್ಲಮ್ ಆಯಿತು. ನಾವು ಅಲ್ಲೇ ನೋಡಿದರೆ ಸ್ವಲ್ಪ ಚೆನ್ನಾಗಿರೋದು. ಯಾವುದೇ ರೀತಿಯ ಫೋಟೋ ಕವರೇಜ್ ಇರಲಿಲ್ಲ, ಮತ್ತು ತುಂಬಾ ಡಾರ್ಕ್ ಅಂದರೆ ಫುಲ್ಲು ಬ್ಲ್ಯಾಕಾಗಿ ಬಂದಂದರೆ ಕತ್ಲೆಯಲ್ಲಿ ತೆಗ್ದಿರೋ ಥರ ಅದೊಂದು ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ, ಆ ಥರ ಬಂದಿತ್ತು. ಅದಾದಮೇಲೆ ನಾವು ಮನೆಗೆ ಬಂದ್ವಿ. ಅಲ್ಲೆಲ್ಲ ಫುಲ್ಲು ದುಡ್ಡೆಲ್ಲ ಫುಲ್ ಸೆಟ್ಲ್ ಮಾಡಿದ್ವಿ. ನಾವು ಅಲ್ಲೇ ನೋಡಿದರೆ ಸ್ವಲ್ಪ ಅಮೌಂಟ್ನ ಇದು ಮಾಡ್ಬೋದಿತ್ತು, ಡಿಡಕ್ಟ್ ಮಾಡ್ಕೊಬೋದಿತ್ತು. ಬಟ್ ಅಲ್ಲಿ ನಾವು ನೋಡದೇ ಇರೋ ಕಾರಣ ಫುಲ್ ಅಮೌಂಟ್ನ ಪೇ ಮಾಡಿ ಬಂದು ಮನೆಗೆ ಒಂದು 2-3 ಅವರ್ಸಲ್ಲಿ ಅವರು ಒಂದು ಸಾಫ್ಟ್ ಕಾಪಿನ ಕಳಿಸಿದ್ರು. ಅದಾದಮೇಲೆ ನೋಡಿದಾಗ ನಮಗೆ ಅನಿಸಿದ್ದು, ನಮಗೆ ಫೋಟೋಸ್ ಎಲ್ಲ ಥರ ಬಂದಿದೆ, ಸುಮ್ಮನೆ ದುಡ್ಡು ವೇಸ್ಟ್ ಆಯ್ತಲ್ಲ ಅಂತ. ಅದಾದಮೇಲೆ ನಾವು ಅವ್ರಿಗೆ ಕಾಲ್ ಮಾಡಿ ವಿಚಾರಿಸಿದಾಗ ನಾನು ಹೇಳಿದೆ ಫಾಗಿಂದು ಹಾಗೆ ಫೋಟೋಶೂಟ್ದು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ಅದಕ್ಕೆ ಅವರು ಫಾಗಿಂದೇನು ಇದು ಮಾಡಲಿಲ್ಲ, ಸಾರಿ ಮೇಡಮ್, ನಮ್ಮ ಕಡೆಯಿಂದ ಸ್ವಲ್ಪ ತಪ್ಪಾಗಿದೆ, ಮೇಯ್ನು ಅವರು ಇರಲಿಲ್ಲ, ಹಂಗಾಗಿ ಅವರು ಬೇರೆ ಹುಡುಗ ಇದ್ದರು, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಫೋಟೋಶೂಟ್ದು 400 ರೂಪಾಯಿನ ರೀಫಂಡ್ ಮಾಡ್ತೀನಿ ಅಂತ ಜಸ್ಟ್ ಅವರು ಫೋಟೋಶೂಟ್ದು ಮಾತ್ರ 400 ರೂಪಾಯಿ ರೀಫಂಡ್ ಮಾಡಿದ್ರು. ಈ ಫಾಗಿಂದೆಲ್ಲ ಏನೂ ಇದು ಮಾಡಲಿಲ್ಲ. ಏನಾರಾಗಲಿ, ಅವ್ರದ್ದು ತಪ್ಪಿರೋತ್ತಿಗೆ ತಾನೇ ಅವರಾಗೆ ನಾವು ರೀಫಂಡ್ ಮಾಡ್ತೀವಿ ಅಂತ ಮಾಡಿದ್ದು. ಬಟ್ ಅವ್ರು ರೀಫಂಡ್ ಮಾಡ್ತೀನಿ ಅಂದಿದ್ದು ಮಾಡಿದ್ದು ದೊಡ್ಡ ವಿಷಯ ಅಲ್ಲ. ಬಟ್ ನಮ್ಮದು ಒಂದು ಸ್ವೀಟ್ ಮೆಮೊರಿ ಇತ್ತಲ್ವ, ಅದು ನಮಗೆ ಬೇಕಿತ್ತಲ್ವ. ಅಂದರೆ ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ಬರೋದಲ್ವ, ಒಂದು ಮೆಮೊರೈಸ್ ಆಗಿ ನಾವು ಇಟ್ಕೊಬೋದಿತ್ತಲ್ವ. ಅದು ಹೋಯ್ತಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಅಂದರೆ ಇದೆಲ್ಲ ನಾವು ನಮ್ಮಗಳ ಫೋನ್ಗಳಲ್ಲಿ ತಗೊಂಡಿದ್ದು, ಇವುಗಳೆಲ್ಲ ಕ್ಯಾಮ್ರಾಗಳಿಂದ ತೊಗೊಂಡಿದ್ದು ಯಾವುದೂ ನಮಗೆ ಸಿಗಲಿಲ್ಲ. ಬೇಕಾದ್ರೆ ಒಂದು 4 ಆ್ಯಡ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕಾಗಿತ್ತು, ಮರ್ತೋಗಿದೆ. ಈ ಹಾಲ್ಗಳಲ್ಲಿ ಬಂದುಬಿಟ್ಟು ಜನಗಳ ಮೇಲೆ ಡಿಪೆಂಡ್. ಅಂದರೆ 2 ಮೆಂಬರ್ಸು 4 ಮೆಂಬರ್ಸು ಈ ಥರ ಇರುತ್ತೆ. ಜಸ್ಟ್ ಇಬ್ಬರು ಸೆಲೆಬ್ರೇಟ್ ಮಾಡ್ಕೊಳ್ಳೋ ಥರನೂ ಇರುತ್ತೆ. ಇಲ್ಲಾಂದರೆ 4 ಜನಕ್ಕೆ ಆಪ್ಷನ್ ಇರುತ್ತೆ. ಇಲ್ಲಾಂದರೆ ಇನ್ನೂ ಆಪ್ಷನ್ ಇರುತ್ತೆ. ಯಾವ ಥರ ಅಂದರೆ 4 ಜನದ ಮೇಲೆ ಎಷ್ಟು ಜನ ಹೋಗ್ತಾರೋ, ಅಂದರೆ ಒಬ್ಬರು ಹೋಗ್ತಾರೋ ಇಬ್ಬರು ಹೋಗ್ತಾರೋ ಎಷ್ಟು ಜನ ಹೋಗ್ತಾರೋ ಪರ್ ಹೆಡ್ಡು 150-200 ರೂಪಾಯಿ ಡಿಪೆಂಡ್ಸ್ ಅಪಾನ್ ಹಾಲ್ಗಳ ಮೇಲೆ ಇರುತ್ತೆ. ಅಂದರೆ ಒಬ್ಬೊಬ್ಬರಿಗೆ 200 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ಗಳು ಈ ಥರ ಇರುತ್ತೆ. ಅಂದರೆ ಇದು ಸ್ವಲ್ಪ ಲಾಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯ ಸ್ನ್ಯಾಕ್ಸು, ಜ್ಯೂಸು, ಫುಡ್ಡು ಏನೂ ಪ್ರೊವೈಡ್ ಇರೋದಿಲ್ಲ. ಎಲ್ಲನೂ ನಾವು ಹೊರಗಡೆನೇ ಮಾಡ್ಕೊಬೋದು. ಇಲ್ಲಾಂದರೆ ನಾವು ಹೊರಗಡೆಯಿಂದ ಮಾಡ್ಕೊಂಡು ತೊಗೊಂಡು ಕೂಡ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಬೋದು. ಬಟ್ ಅವ್ರ ಕಡೆಯಿಂದ ಯಾವುದೇ ರೀತಿಯ ಒಂದು ಇರೋದಿಲ್ಲ. ನಾವು ಯಾವ ಥರ ಮಾಡ್ಕೊಂಡಿದ್ವಿ ಅಂದರೆ, ನಾವು ಬಂದುಬಿಟ್ಟು ಜಸ್ಟ್ ಇಲ್ಲಿ ಸೆಲೆಬ್ರೇಟ್ ಮಾಡಿಕೊಂಡು ಹೋಗೋಣ, ಬೇರೆ ಕಡೆ ಹೋಟೆಲ್ಗೆ ಹೋಗೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ. ಹಾಗಾಗಿ ನಾವಿಲ್ಲಿ ಜಸ್ಟ್ ಕೇಕ್ ಮತ್ತು ಜ್ಯೂಸ್ ಈ ಥರ ತೊಗೊಬಂದು ನಾವಿಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಮುಗಿಸ್ಕೊಂಡ್ಬಿಟ್ಟು ನಾವು ಔಟ್ಸೈಡು ಹೋಟೆಲ್ಗೆ ಹೋದ್ವಿ ಊಟಕ್ಕೆ. ನಾವು ಎಲ್ಲೂ ಹೊರಗಡೆ ಹೋಗೋದಿಲ್ಲಪ್ಪ ಅಂದರೆ ಇಲ್ಲೇ ಮನೆಯಿಂದನ ಇಲ್ಲ ಎಲ್ಲರೂ ಪಾರ್ಸೆಲ್ಲ ತೊಗೊಂಡು ಇಲ್ಲ ಆರ್ಡ್ರ್ ಮಾಡಿಕೊಂಡು ಇಲ್ಲೇ ಒಂದು 2-3 ಅವರ್ಸು ಟೈಮ್ ಇರುತ್ತಲ್ವ, ಅಲ್ಲಿ ನಾವು ಬೇಕಾದರೆ ನಾವು ಊಟನೋ ಏನು ನಾವು ಒಂದು ಮಾಡ್ಕೊಬೋದು. ಇಲ್ಲ ಅಂದರೆ ಹೊರಗಡೆ ಕೂಡ ಹೋಗ್ಬೋದು. ಅದೇ ಕೇಕ್ ಒಂದು ಇವರು ಪ್ರೊವೈಡ್ ಅಂದರೆ ಅವ್ರಿಗೆ ಎಕ್ಸ್ಟ್ರಾ ಕೇಕಿಗೆ ಚಾರ್ಜ್ ಕೊಡಬೇಕು. ಅದೊಂದು ಇವರು ಅರೇಂಜ್ ಮಾಡಿಕೊಡ್ತಾರೆ. ಯಾಕೆಂದರೆ ಕೆಲವು ಪೇಸ್ಟ್ರಿ ಕೇಕ್ಗಳು ನಾವು ಕೆಲವರು ದೂರದಿಂದ ಬರೋರು ಇರ್ತಾರಲ್ವ, ಹಾಗಾಗಿ ಪೇಸ್ಟ್ರಿ ಕೇಕ್ಗಳೆಲ್ಲ ಬರೋದ್ರೊಳಗಡೆ ಸ್ವಲ್ಪ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತಲ್ವ, ಹಾಗಾಗಿ ಅದೊಂದು ಇವರು ಪ್ರೊವೈಡ್ ಮಾಡಿಕೊಡ್ತಾರೆ. ಅಂದರೆ ಅದಕ್ಕೆ ಎಷ್ಟಾಗುತ್ತೋ ಅಷ್ಟನ್ನು ಚಾರ್ಜ್ ಮಾಡಬೇಕು. ಇದು ಬೆಂಗಳೂರಲ್ಲಿ ಬಂದ್ಬಿಟ್ಟು ಸಾಮಾನ್ಯವಾಗಿ ಎಲ್ಲ ಒಂದು ಏರಿಯಾಗಳಲ್ಲೂ ಇದೆ. ಆದರೆ ಬೆಂಗಳೂರಲ್ದೇ ಇನ್ನು ಬೇರೆ ಸಿಟಿಗಳಲ್ಲೂ ಮೇನ್ ಸಿಟಿಗಳಲ್ಲೂ ಕೂಡ ಅವೈಲಬಿಲಿಟಿ ಇದೆ. ಚಿಕ್ಕ
ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ತೀನಿ ಅಂದ್ಕೊಳ್ಳೋರು ಖಂಡಿತ ತೊಗೊಂಡು ಇದನ್ನು ಒಂದು ಟೈಮ್ನ ಖುಷಿನ ಡಬಲ್ ಮಾಡ್ಕೊಬೋದು ಅಂತಲೇ ಹೇಳ್ಬೋದು. ಅಂದರೆ ಚೆನ್ನಾಗಿರುತ್ತೆ. ಇನ್ನು ಪ್ರತಿ ವರ್ಷ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದಿದ್ದೇ ಇರುತ್ತಲ್ವ. ಈ ವರ್ಷ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಹೋಟೆಲ್ಗೆ ಹೋಗಿದ್ವಲ್ಲ, ಯಾವ ಹೋಟೆಲ್ಗೆ ಹೋಗಿದ್ವಿ, ಯಾವ ಥರ ಅಲ್ಲಿ ಊಟ ಇತ್ತು ಅಂತ ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಯಾಕೆ ಹೇಳಿದ್ದು ತುಂಬ ಲೆಂತಿ ಆಗ್ತಿದ್ದಕ್ಕೆ ಹಾಕಿದರೆ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವಿಡಿಯೋಗೆ ಹಾಕ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತಾ ಪ್ಲೀಸ್ ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.